ಹಲೋ ಎವ್ರಿವನ್, ನಮಸ್ತೆ ಎಲ್ರಿಗೂ. ಇದು ಸಂಕ್ರಾಂತಿ ಹಬ್ಬದ ಲಾಗ್ ಆಗಿರುತ್ತೆ. ಇವತ್ತು ಬೇಗನೆ ಎದ್ದು ಅಲ್ಲೇ 4 ಗಂಟೆ ಆಗಿತ್ತು. ಎದ್ದು ಸ್ನಾನ ಎಲ್ಲ ಮುಗಿಸ್ಕೊಂಬಂದು ಕಡಲೆಕಾಯಿ ಗೆಣಸು ಬೇಯಿಸ್ಕೊಳ್ತಾ ಇದ್ದೀನಿ. ಈ ಕಡೆ ಕಡಲೆಕಾಯಿ ಗೆಣಸು ಸಹ ಬೆಂದಿದೆ. ಆ ಕಡೆ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ರು ನಮ್ಮ ಮನೆಯವರು. ಪೂಜೆಗೆ ನಾನು ಸಹ ಪೂಜೆ ಮಾಡೋಣ ಅಂತ ಬಂದೆ. ಪೂಜೆ ಎಲ್ಲ ಸಹ ಆಯಿತು. 5:15 ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಪೂಜೆ ಎಲ್ಲ ಮುಗಿಸಿ ಬಾಗಿಲಿಗೂ ಸಹ ದೀಪ ಹಚ್ಚಿಟ್ಟಿದ್ದೀನಿ. ಹಬ್ಬ ಆಗಿರೋದ್ರಿಂದ ಈ ರೀತಿ ಇತ್ತು ಫ್ರೆಂಡ್ಸ್ ನಮ್ಮನೆ ಪೂಜೆ. ಹಬ್ಬ ಅಂದ್ರೇ ಒಂದು ವಿಶೇಷತೆ. ಆಮೇಲೆ ದೇವಸ್ಥಾನಕ್ಕೂ ಸಹ ಬಂದ್ವಿ, ದೃಷ್ಟೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಪೂಜೆ ಎಲ್ಲ ಸ್ವಾಮಿ ದೇವಸ್ಥಾನಕ್ಕೂ ಸಹ ಬಂದ್ವಿ. ಅಲ್ಲಿ ಪ್ರಸಾದನೂ ಸಹ ಕೊಡ್ತಾಯಿದ್ರು. ಇಸ್ಕೊಂಡು ಮನೆಗೆ ಬಂದು ಇಲ್ಲಿ ಇಸ್ಕಿದ ಬೇಳೆ ಸಾರಿಗೆ ರೆಡಿ ಮಾಡ್ಕೊತಿದ್ದೀನಿ. 1 ಈರುಳ್ಳಿ, 1 ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ ಮತ್ತು ಕೊತ್ತಂಬರಿ, 1 ಟೊಮೊಟೊ, ಧನ್ಯದ ಪುಡಿ, ಖಾರದ ಪುಡಿ, ಸ್ವಲ್ಪ ಕಾಯಿ, ಚಕ್ಕೆ ಲವಂಗ ತೊಗೊಂಡಿದ್ದೀನಿ. ಇಲ್ಲಿ ಎಲ್ಲ ರುಬ್ಬಿಟ್ಕೊಂಡು ಅರ್ಧ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈ ಕಡೆ ಖಾರ ಪೊಂಗಲ್, ಸಿಹಿ ಪೊಂಗಲ್ ಸಹ ರೆಡಿಯಾಗಿದೆ ಬೆಳಗ್ಗೆ ತಿಂಡಿಗೆ. ಮತ್ತು ಈ ಕಡೆ ಒಂದು ತಪ್ಪಲೆ ಇಟ್ಟು ಸ್ವಲ್ಪ ಎಣ್ಣೆ ಬಿಟ್ಟು ಈರುಳ್ಳಿ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಏನು ಕಾಳು ಇಟ್ಕೊಂಡಿರ್ತೀವಲ್ವ ಅವನ್ನ ಹಾಕೊಂಡು ಫ್ರೈ ಮಾಡಿ ಸ್ವಲ್ಪ ತಕ್ಕಷ್ಟು ಉಪ್ಪು ಹಾಕಿ ಅರಿಶಿನ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಮಾಡಿದ್ದಾದಮೇಲೆ ರುಬ್ಬಿಟ್ಕೊಂಡಿರೋ ಖಾರ ಹಾಕ್ಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಂಡ್ರೆ ಎಷ್ಟು ಬೇಕೋ ಸಾಂಬಾರು ಅಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ರೆಡಿಯಾಗಿರುತ್ತೆ. ಈ ಕಡೆ ಮಧ್ಯಾಹ್ನ ಸಹ ಎಳ್ಬೀರೆಲ್ಲ ಬಾಕ್ಸಿ ತುಂಬಿ ನನ್ನ ಮಗಳು ಸಂಜೆ ಫ್ರೆಂಡ್ಸ್ ಮನೆಗೆಲ್ಲ ಎಳ್ಬೀರು ಹಂಚಕ್ಕೆ ಹೋಗಿದ್ದು. ಈ ರೀತಿ ರೆಡಿಯಾಗಿದ್ದು ನನ್ನ ಮಗಳು. ರಿಲೇಷನ್ ಅವ್ರ ಮನೆಗೆಲ್ಲ ಹೋಗಿ ಎಳ್ಬೀರೆಲ್ಲ ಕೊಟ್ಬಿಟ್ಟು ಬಂದು ರಾತ್ರಿ ಊಟಕ್ಕೆ ಪೂರಿ ಹಿಟ್ಟು ಕಲಸಿಟ್ಟೋಗಿದ್ದೆ. ಈ ಕಡೆ ಸಾಂಬಾರು ಇತ್ತಲ್ವ, ಈ ಕಡೆ ಎಣ್ಣೆನೂ ಸಹ ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಪೂರಿನೂ ಸಹ ಈ ಕಡೆ ಹರ್ಕೊಳ್ತಾ ಇದ್ದೀನಿ. ಹರ್ಕೊಂಡು ಎಣ್ಣೆ ಕಾಯ್ದಿತ್ತಲ್ವ, ಬೇಯಿಸ್ಕೊಳ್ಳೋಣ ಅಂತ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದೊಂದೇ ಅರ್ದು ಪೂರಿ ಎಲ್ಲ ರೆಡಿ ಆಯಿತು. ಊಟಕ್ಕೂ ಸಹ ಕೊಟ್ಟಿದ್ದಾಯಿತು. ಇವತ್ತಿನ ವಿಡಿಯೋ ಇದಾಯಿತು ಫ್ರೆಂಡ್. ಈ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್.